लोंढा गावामध्ये आमचे कर्नाटक युवा रक्षण वेदिकेचे राज्याध्यक्ष डॉक्टर सुनील एम.एस. यांनी भेट देऊन लोंढा बस स्थानकाची पाहणी केली. पाहणी दरम्यान बोलताना त्यांनी येथील बस स्थानकात प्रवाशांसाठी आवश्यक असलेल्या मूलभूत सुविधा पूर्णपणे नसणे ही अत्यंत खेदजनक बाब असल्याचे सांगितले. बस स्थानकात योग्य व्यवस्था रस्ता नाही, वीज व्यवस्था पूर्णपणे अपुरी आहे. तसेच गेल्या 4 वर्षांपासून कंट्रोलर व्यवस्था अस्तित्वात नसल्याचा आरोप करण्यात आला. ನೋಡಿ, ಈಗ ತಾನೇ ನಾವು ಲೋಂಡಾ ಗ್ರಾಮದ ಸಭೆಯಲ್ಲಿ ಸಂಬಂಧಪಟ್ಟಂತೆ ಮಾತಾಡಿರೋ ವಿಚಾರದ ಪ್ರಕಾರ ಇವತ್ತಿನ ದಿನ ನಮ್ಮ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಗಡಿಭಾಗದ ಲೋಂಡಾ ಗ್ರಾಮದಲ್ಲಿ ನಿಂತಿದ್ದೀವಿ. ಅದರಲ್ಲೂ ಮಾನವನ ಒಂದು ಬೆಳವಣಿಗೆಗೆ, ಅವನ ಒಂದು ಬದುಕಿಗೆ ಮೂಲ ಸೌಕರ್ಯ ಅನ್ನೋದರಲ್ಲಿ ಸಾರಿಗೆ ವ್ಯವಸ್ಥೆ, ಕರ್ನಾಟಕ ಸರ್ಕಾರದ ಸಾರಿಗೆ ವ್ಯವಸ್ಥೆಯ ಒಂದು ವ್ಯವಸ್ಥಿತವಾದಂಥ ಏನು ಬಸ್ ನಿಲ್ದಾಣ ಯಾವ ಅವ್ಯವಸ್ಥೆಯಲ್ಲಿ ಇಲ್ಲಿದೆ ನೋಡಿ. ಇದು ಬಸ್ಗಳು ಓಡಾಡ್ತಕ್ಕಂಥ ಸಾರಿಗೆಯ ಒಂದು ರಸ್ತೆ ಅಂತ ಇದು ನೋಡಿ. ಅದು ಆ ಮೂಲೆಯಲ್ಲಿರ್ತಕ್ಕಂಥದ್ದು ಶೌಚಾಲಯವಂತೆ. ಈ ಬಿಲ್ಡಿಂಗ್ನ ನೋಡಿ, ಈ ಬಿಲ್ಡಿಂಗ್ ಮೇಲ್ಗಡೆ ಯಾವ ಥರ ಮರಗಳು ಬೆಳ್ಕೊಂಡಿದೆ. ಇದೆಲ್ಲ ಮರಗಳು ಅಂದರೆ ಇದು ಒಂದು ಸಾರಿಗೆ ವ್ಯವಸ್ಥೆಯ ಬಸ್ ನಿಲ್ದಾಣ. ಇದು ಅಲ್ಲಿ ನೋಡಿ, ಆ ಮೂಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಅಂತ ಹಾಕಿದ್ದಾರೆ. ಅದು ಕುಡಿಯುವ ನೀರು, ಅದು ಅಲ್ಲಿ ಯಾರು ಮೂಗಕ್ಕೆಗೂ ಕೂಡ ಆಗ್ತಾ ಇಲ್ಲ. ಅಂಥದ್ರಲ್ಲಿ ನೋಡಿ, ಇದು ರಸ್ತೆ ನೋಡಿ, ಈ ರಸ್ತೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಮತ್ತು ಇಲ್ಲಿ ಏನಿದು ಬಸ್ ಸ್ಟಾಪ್ ಅಂತ ನಾವು ನೋಡ್ತಾ ಇದ್ದೀವಿ. ನಾನೆಲ್ಲ ಕರ್ನಾಟಕದ ನಿಜವಾದ ಕನ್ನಡಿಗರೇ, ತಾವೆಲ್ಲರೂ ಒಂದು ಕಮೆಂಟ್ ಮುಖಾಂತರ ಈ ವಿಚಾರವನ್ನು ತಿಳಿಸ್ಬೇಕು. ಈಗ ಸಮಯ 6:30 ದಾಟಿದೆ. ಇಲ್ಲಿ ಒಂದು ಸರಿಯಾದಂಥ ವಿದ್ಯುತ್ ವ್ಯವಸ್ಥೆ ಇಲ್ಲ, ಲೈಟ್ಗಳ ವ್ಯವಸ್ಥೆ ಇಲ್ಲ. ಇಲ್ಲಿ ಸಂಬಂಧಿಸಿರ್ತಕ್ಕಂಥ ಅಧಿಕಾರಿಗಳು ಕೂಡ, ಈ ಒಂದು ಬಸ್ ನಿಲ್ದಾಣಕ್ಕೆ ಸಂಬಂಧಿಸಿರ್ತಕ್ಕಂಥ ಅಧಿಕಾರಿಗಳು ಇಲ್ಲ. ಈ ಎಲ್ಲ ಕಚೇರಿಗಳಿಗೆ ಬೀಗ ಹಾಕಿದ್ದಾರೆ ನೋಡಿ. ಇದು ನಮ್ಮ ಒಂದು ಲೋಂಡಾ ಗ್ರಾಮದ ಬಸ್ ನಿಲ್ದಾಣ. ಇಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ ಅಂತಂದ್ರೆ, ಇಲ್ಲಿ ಯಾವುದು ಸುರಕ್ಷಿತವಾದಂಥ ಒಂದು ಸೌಲಭ್ಯ ಇಲ್ಲ. ಮತ್ತೆ ಸಂಜೆ ಆಯಿತು ಅಂತಂದ್ರೆ ಇಲ್ಲಿ ಆಗುವಂಥ ಅನಾಹುತಗಳಿಗೆ ಅವರೇ ನೇರ ಜವಾಬ್ದಾರಿಗಳಾಗ್ತಾರೆ. ಇಲ್ಲಿ ಯಾವ ಸುರಕ್ಷತೆನೂ ಕೂಡ ಇಲ್ಲ ನೋಡಿ. ಆ ವಿದ್ಯುತ್ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ, ಅದು ಯಾವತ್ತು ಹಾಕಿದಾರೋ ಗೊತ್ತಿಲ್ಲ. ಇದೊಂದು ನೋಡಿ, ಇದೊಂದು ಅವ್ಯವಸ್ಥಿತವಾದಂಥ ಒಂದು, ಈಗ ಬಂದು ನಾವು ಮಾತಾಡ್ತಾ ಇದ್ದೀವಿ ಅಂತ ಅನ್ನೋದಕ್ಕೆ ಒಂದೇ ಒಂದು ಲೈಟ್ ಬಂತು ಅಷ್ಟೇ. ಇಲ್ಲಿ ಯಾರಾದರೂ ಹೆಣ್ಮಕ್ಳಾಗ್ಲಿ, ವಿದ್ಯಾರ್ಥಿನಿಯರಾಗ್ಲಿ, ಸಂಜೆ ಟೈಮ್ ಏನಾದ್ರೂ ಅವರ ಮನೆಗೆ ನಾನು ಸುರಕ್ಷಿತವಾಗಿ ಹೋಗ್ತೀನಿ ಅನ್ನೋದಕ್ಕೆ ಅವರ ಜೀವ ಮೇಲೆ ಯಾವುದೇ ಆದಂಥ ಜವಾಬ್ದಾರಿ ಇಲ್ಲ. ಸುಮಾರು 4 ವರ್ಷಗಳಿಂದ ಸಾರಿಗೆ ವ್ಯವಸ್ಥೆಯಲ್ಲಿ ಇಲ್ಲಿ ಕಂಟ್ರೋಲರ್ ಅಂತ ಒಬ್ರು ಇರ್ತಾರೆ. 4 ವರ್ಷದಿಂದ ಕಂಟ್ರೋಲರ್ ಇಲ್ಲ. ಆ ಕಂಟ್ರೋಲರ್ ಅಧಿಕಾರಿ ಇಲ್ಲಿ ಕೆಲಸಕ್ಕಿಲ್ಲ. ಮತ್ತೆ ಇಲ್ಲಿಂದ ಕೇವಲ 1.25 ಕಿಲೋಮೀಟರ್ ದೂರದಲ್ಲಿ ರಾಜ್ಯ ಮತ್ತೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇದೆ. ಆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಳಗಡೆ ಬರ್ತಕ್ಕಂಥ ಒಂದು ಬಸ್ಗಳ ವ್ಯವಸ್ಥೆ ಇಲ್ಲ. ಸಂಪೂರ್ಣವಾಗಿ ಅವ್ಯವಸ್ಥೆ ಆಗಿರ್ತಕ್ಕಂಥ ಇದು ಕ್ಷೇತ್ರ. ಇಲ್ಲಿ ಯಾವ ಸೌಲಭ್ಯಗಳನ್ನು ಕೂಡ ನೀಡಿಲ್ಲ. ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಇಲ್ಲಿನ ಸಾರ್ವಜನಿಕರು ಹಲವಾರು ಬಾರಿ ತಮ್ಮ ಸಮಸ್ಯೆಗಳನ್ನು ಅಧಿಕಾರಿಗಳಿಗೆ ಹೇಳ್ಕೊಂಡಿದ್ದಾರೆ. ಇದಕ್ಕೆ ಬೆಲೆ ಇಲ್ಲ. ಇಲ್ಲಿ ಕಾರಣ ಏನು? ಇದೊಂದು ಗಡಿಭಾಗದ ಕರ್ನಾಟಕದ ಗ್ರಾಮ. ಯಾಕೆ ಕನ್ನಡಿಗರು ವಾಸ ಮಾಡ್ತಿಲ್ವಾ? ಕನ್ನಡಿಗರು ಗ್ರಾಮ ಪಂಚಾಯತಿಗೆ ಕಂದಾಯವನ್ನು ಕಟ್ತಾ ಇಲ್ವಾ? ಸಾರಿಗೆ ವ್ಯವಸ್ಥೆ ಆ ಒಂದು ಸಂಸ್ಥೆಗಳಿಗೆ ಸರಿಯಾದಂಥ ಟಿಕೆಟ್ಗಳನ್ನು ತೆಗೆದುಕೊಳ್ತಾ ಇಲ್ವಾ? ಸುಮಾರು 2-3 ಸಾವಿರ ಜನಸಂಖ್ಯೆ ಇರತಕ್ಕಂಥ ಈ ಗ್ರಾಮಕ್ಕೆ ಇಷ್ಟು ಅನ್ಯಾಯ ನಡೀತಾ ಇದೆ ಅಂತಂದ್ರೆ, ಇದ್ರ ವಿರುದ್ಧ ಮುಂದಿನ ದಿನಮಾನಗಳಲ್ಲಿ ಉಗ್ರ ಪ್ರತಿಭಟನೆಯನ್ನು ನಮ್ಮ ಸಂಘಟನೆ ಮೂಲಕ ನಾವು ಹಮ್ಮಿಕೊಂಡಿದ್ದೀವಿ. ಹೆದ್ದಾರಿ ಬಂದ್ ಮಾಡಿ ಅಧ್ಯಕ್ಷರೇ, ಸಂಬಂಧಪಟ್ಟ ಇಲಾಖೆಗಳಿಗೆ ಸರಿಯಾದಂಥ ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಆದೇಶವನ್ನು ನೀವು ಕೊಡಿ ಅಣ್ಣ.
ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ PL ಏನು ಬರ್ತದೆ ಅದನ್ನ ತಾವು ಕೂಡ ಅಪ್ಡೇಟ್ ಮಾಡಿ ಅಣ್ಣ. ನೇರವಾಗಿ ನನ್ನೆಲ್ಲ ಕನ್ನಡದ ಕುಲಕೋಟಿ ಬಾಂಧವರಿಗೆ ನಾನು ಕೇಳ್ಕೊತಾ ಇದ್ದೀನಿ, ಇಲ್ಲಾಗಿರ್ತಕ್ಕಂಥದ್ದು ಸಂಪೂರ್ಣವಾದಂಥ ದೌರ್ಜನ್ಯ, ಅನ್ಯಾಯ, ಸಾರ್ವಜನಿಕರ ಆಸ್ತಿ ಇದು ಯಾವ ರೀತಿ ಕಳಪೆ ಆಗಿದೆ ಅಂತ ತಾವೆಲ್ಲ ನೋಡ್ಬೋದು. ಯಾವುದೇ ಆದಂಥ ಸುರಕ್ಷಿತ ವ್ಯವಸ್ಥೆ ಇಲ್ಲ. ಆ ಭಾಗದಲ್ಲೆಲ್ಲ ಕಾಡುಗಳು ಪ್ರಾರಂಭ ಆಗುತ್ತೆ. ಕಡು ಪ್ರಾಣಿಗಳೇನಾದರೂ ಬಂದು ಅನಾಹುತ ಮಾಡಿದ್ರೆ ಅದಕ್ಕೆ ಯಾರು ಜವಾಬ್ದಾರರಿಲ್ಲ. ಹಾಗಾಗಿ ದಯಮಾಡಿ ಈ ಒಂದು ಸಮಸ್ಯೆಯನ್ನ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ಪರಿಗಣಿಸಲಿಲ್ಲ ಅಂತಂದ್ರೆ ತಮ್ಮ ಇಲಾಖೆಯ ಕಚೇರಿಗಳ ಮುಂದೆ ನಾವು ಉಗ್ರ ಪ್ರತಿಭಟನೆಯನ್ನ ಅಹೋರಾತ್ರಿ ಸತ್ಯಾಗ್ರಹವನ್ನ ಮಾಡಲಿಕ್ಕೆ ಮುಂದಾಗ್ತೇವೆ ಅಂತೇಳಿ ಇದನ್ನ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಜೈ ಭುವನೇಶ್ವರಿ. ಹಾಕ್ರಿ ಇದ್ರ ವಿಚಾರವಾಗಿ अण्णाजी ಒಂದು अपडेट हाक्री. धन्यवाद. या सर्व समस्यांबाबत संबंधित परिवहन अधिकाऱ्यांनी तातडीने कारवाई करावी अशी मागणी डॉक्टर सुनील MS यांनी केली. येत्या काळामध्ये या समस्यांचे निराकरण न झाल्यास कर्नाटक युवा रक्षण वेदिकेच्या वतीने मोठ्या प्रमाणात तीव्र आंदोलन व निषेध आंदोलन छेडले जाईल असा स्पष्ट इशाराही त्यांनी दिला. राजशेखर हिरेमठ, KMM मराठी, बेळगाव.